ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಅರ್ಜಿ ಸಲ್ಲಿಕೆಯಾಗಿದೆ. ಇನ್ನು ಪ್ರದೋಷ್ ಪರ ವಕೀಲರು ವಿನಯ್ ಹಾಗೂ ರವಿ ಸಲ್ಲಿಸುವಂತಹ ಅರ್ಜಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಹೇಳಿಕೆ ದಾಖಲಾದ ಬಳಿಕ ತಮ್ಮ ನಿಲುವನ್ನ ತಿಳಿಸಲು ವಾದವನ್ನ ಮಂಡಿಸಿದ್ದಾರೆ. ನಮ್ಮ ಅರ್ಜಿಯನ್ನ ಪ್ರತ್ಯೇಕವಾಗಿ ತೆಗೆದುಕೊಳ್ಳಿ ಅಂತ ಪ್ರದೋಷ್ ಪರ ವಕೀಲರು ಹೇಳಿದ್ದಾರೆ. ಈಗಾಗಲೇ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆಯನ್ನ ಮೊದಲಿಗೆ ಮಾಡಿ ನಾವು ಮೊದಲು ಅರ್ಜಿಯನ್ನ ಸಲ್ಲಿಸಿದ್ದೇವೆ. ಹಾಗಾಗಿ ಪ್ರದೋಷ್ ರವರ ಹೇಳಿಕೆಯನ್ನ ಮೊದಲು ದಾಖಲು ಮಾಡಿಕೊಳ್ಳಿ. ಅದಾದ ನಂತರ ಆರೋಪಿ 10ನೇ ಆರೋಪಿಯಾಗಿರುವಂತಹ ವಿನಯ್ ಹಾಗೂ 8ನೇ ಆರೋಪಿಯಾಗಿರುವಂತಹ ರವಿ ಇವರಿಬ್ಬರ ಅರ್ಜಿಗಳನ್ನ ನೀವು ಪ್ರತ್ಯೇಕವಾಗಿ ತೆಗೆದುಕೊಂಡು ಪ್ರತ್ಯೇಕವಾಗಿ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಿ ಅಂತ ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ 59ನೇ CCH ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಒಟ್ನಲ್ಲಿ 1 ವರ್ಷದ ಒಳಗಡೆ ತ್ವರಿತಗತಿಯಲ್ಲಿ ವಿಚಾರಣೆ ಆಗಬೇಕು, ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿತ್ತು. 1 ವರ್ಷಗಳ ಕಾಲ ದರ್ಶನ್ ರವರಿಗೆ ಜಾಮೀನು ಸಿಗೋದಿಲ್ಲ. 1 ವರ್ಷದ ಒಳಗಡೆ ಸಾಕ್ಷಿಗಳ ತನಿಖೆ ಆಗಲಿಲ್ಲ ಅಂದ್ರೆ 1 ವರ್ಷದ ನಂತರ ನೀವು ಮತ್ತೆ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದೆಲ್ಲದರ ಬೆಳವಣಿಗೆ ನಡುವೆ ಇವತ್ತು ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಆಪ್ತನಾಗಿದ್ದಂತಹ ಪ್ರದೋಷ್, ದರ್ಶನ್ ರವರ ಕೆಲವೊಂದು ಸಿನಿಮಾಗಳಲ್ಲಿ ಕೂಡ ಪ್ರದೋಷ್ ಕಾಣಿಸ್ಕೊಂಡಿದ್ದ. ಇಡೀ ಪ್ರಕರಣದಲ್ಲಿ ದರ್ಶನ್ ಪರವಾಗೇ ಇದ್ದಂಥವರು. ಜೊತೆಗೆ ರೇಣುಕಾಸ್ವಾಮಿ ಕೊಲೆ ನಡೆದಂತಹ ದಿನವೂ ಕೂಡ ಪ್ರದೋಷ್ ದರ್ಶನ್ ಜೊತೆಯಲ್ಲೇ ಇದ್ರು. ಶೆಡ್ಗೆ ಹೋಗುವ ಮುನ್ನ ಸ್ಟೋನಿ ಬ್ರೋಕ್ನಲ್ಲಿ ಕುಳಿತುಕೊಂಡು ಮಾತನಾಡುವಂತಹ ಸಂದರ್ಭದಲ್ಲಿ ಕೂಡ ಪ್ರದೋಷ್ ದರ್ಶನ್ ಜೊತೆಗೆ ಇದ್ರು. ಅಲ್ಲಿಂದ ಶೆಡ್ಗೆ ಹೋದಂತಹ ಸಂದರ್ಭದಲ್ಲಿ ಕೂಡ ಪ್ರದೋಷ್ ದರ್ಶನ್ ಜೊತೆಗೆ ಇದ್ರು. ಜೊತೆಗೆ ರೇಣುಕಾಸ್ವಾಮಿಗೆ ಹಲ್ಲೆಯಾಗುವಂತಹ ಸಂದರ್ಭದಲ್ಲಿ ಪ್ರದೋಷ್ ಕೂಡ ಹಲ್ಲೆ ಮಾಡಿದ್ದಾನೆನ್ನುವಂತಹ ವಿಚಾರ ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾಗಿತ್ತು. ಹಾಗಾಗಿ ಎಲ್ಲವನ್ನೂ ಕೂಡ ದರ್ಶನ್ ಜೊತೆಯಲ್ಲೇ ಇದ್ದು ನೋಡಿದ್ದಂತಹ ಪ್ರತ್ಯಕ್ಷದರ್ಶಿ ಪ್ರದೋಷ್ ಇದೀಗ ತನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ದು ಅರ್ಜಿಯ ವಿಚಾರಣೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.